ಬಿಜೆಪಿ ಆಡಳಿತ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಪೊಲೀಸ್ ಇಲಾಖೆ ಫ್ರೀ ಹ್ಯಾಂಡ್, ತನಿಖಾ ಸಂಸ್ಥೆಗಳೆಲ್ಲವೂ ಕೂಡ ಕ್ಲೀನ್ ಆಗಿ ಕೆಲಸ ಮಾಡುತ್ತೆ, ಎಲ್ಲೂ ಸರ್ಕಾರದ ಇಂಟರ್ಫಿಯರೆನ್ಸ್ ಇರೋದೇ ಇಲ್ಲ. ಅದೇ ಹೇಳ್ತಿದ್ದಾರೆ ಸಂಕೀರ್ತ್ ಅವರು. ನಿಮಗೆ ಇದ್ರ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯಗಳು ಹಾಗೆ ಎಕ್ಸ್ಪೀರಿಯನ್ಸ್ಗಳು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇರಬೇಕು. ಸೊ ಇದರಲ್ಲಿ ಡೆಫಿನೆಟ್ಲಿ ಅದು ನಡೀತಾ ಇರೋದು ಎಲ್ಲರೂ ಗೊತ್ತಿರೋ ವಿಚಾರ. ಇವಾಗ ಏನು ಆ ದೌರ್ಜನ್ಯಗಳು ನಡೀತಾ ಇದ್ದಾವೆ, ಪ್ಲಸ್ ಈ ಕೇಸಲ್ಲಿ ನಾವು ನೋಡೋದಾದರೆ ಒಂದು 2-3 ವಿಚಾರ ನಾನು ಹೇಳಕ್ಕೆ ಬಯಸ್ತೀನಿ. ಒಂದನೇದು, ಫಸ್ಟ್ ಜನರು ಅರ್ಥ ಮಾಡ್ಕೋಬೇಕಾಗಿರೋದು ಇದನ್ನು ಶುರುವಾಗಿದ್ದು ಯಾಕೆ. ಹರೀಶ್ ಪೂಂಜಾ ಅವ್ರು ಯಾರನ್ನು ಡಿಫೆಂಡ್ ಮಾಡೋಕ್ಕೆ ಹೋಗಿದ್ರು ಮಧ್ಯರಾತ್ರಿಯಲ್ಲಿ? ಒಬ್ಬ ರೌಡಿ ಶೀಟರ್, ಇಲ್ಲಿಗಲ್ ಮೈನಿಂಗ್ ಕೇಸ್ ಅವನು ಈ ಬಿ ಜೆ ಪಿ ಅವ್ರಿಗೆ ಏನು ಅನಿವಾರ್ಯತೆ ಇದೆಯೋ ಗೊತ್ತಿಲ್ಲ, ಅಂಥವ್ರನ್ನ ಇವರು ಯುವ ಮೋರ್ಚಾ ಅಧ್ಯಕ್ಷರು ಮಾಡ್ತಾರೆ. ಅಂಥವ್ರನ್ನೇ ಇಟ್ಕೊಂಡು ಇವತ್ತು ರೋಲ್ ಮಾಡೆಲ್ ಬಿಜೆಪಿದು. ಈ ವ್ಯಕ್ತಿಗೆ ಅಲ್ಲಿ ಎಕ್ಸ್ಪ್ಲೋಸಿವ್ ಸಿಕ್ಕಿದೆ, ಹಾಗೆ ಇಲ್ಲಿಗಲ್ ಮೈನಿಂಗ್ದು ಪ್ರೂಫ್ಗಳಿದ್ದಾವೆ. ಅಂಥವ್ರನ್ನ ಪೊಲೀಸರು ಹಿಡ್ಕೊಂಡು ಹೋದ್ರೆ ಹರೀಶ್ ಪೂಂಜಾ ಅವ್ರು ಯಾಕೆ 12 ಗಂಟೆಗೆ ಹೋಗಿ ಅವ್ರನ್ನ ಬಿಡಿಸ್ಬೇಕಾಯ್ತು? ಅವ್ರದ್ದೇನಾದ್ರು ವಿಚಾರಗಳು ಆಚೆ ಬರ್ತವೆ ಅಂತ ಸಮಸ್ಯೆನ? ಅವ್ರನ್ನ ಸಸ್ಯಶಾಸ್ತ್ರನ ಬೆಳೆಸಿದವರು ಯಾರು? ಇದೆಲ್ಲ ಇದರಲ್ಲಿ ನಮಗೆ ಇನ್ನೂ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಂಥದ್ದೇನು ಅವಸರ ಆಯಿತು? ಮಧ್ಯರಾತ್ರಿ 12 ಗಂಟೆಗೆ ಹೋಗಿ ನೀವು ಅಲ್ಲೋಗಿ ಆ ಪೊಲೀಸರ ಮುಂದೆ ನೀವು ಮಾಡುವಂಥದ್ದು ಏನು ಅನಿವಾರ್ಯತೆ ಏನಿತ್ತು ನಿಮಗೆ? ನಿಮ್ಮ ಕೈವಾಡ ಏನಿದೆ ಆ ಕೇಸಲ್ಲಿ? ಇಲ್ಲಿಗಲ್ ಮೈನಿಂಗಲ್ಲಿ ಏನು ಕೈವಾಡ ಇದೆ? ಬೆಳ್ತಂಗಡಿಯಲ್ಲಿ ಇವಾಗ ನಾವು ಅಲ್ಲಿ ಸುಮಾರು ನಮ್ಮ ಕಾರ್ಯಕರ್ತರೆಲ್ಲ ಹೇಳ್ತಾ ಇರ್ತಾರೆ, ಒಂದು ಚಿಕ್ಕ ಹಳ್ಳಿ ಅದು ಇದ್ದದ್ದು 2 ವರ್ಷದಿಂದ. ಇವಾಗ ಅಲ್ಲಿ ನೋಡಿದ್ರೆ 28 ಲಾಡ್ಜ್ಗಳಾಗಿದಾವಂತೆ. ಏನ್ ನಡೀತಾ ಇದೆ ಬೆಳ್ತಂಗಡಿಯಲ್ಲಿ ಅನ್ನೋದು ಸುಮಾರು ಪ್ರಶ್ನಾರ್ಥವಾಗಿ ನಡೀತಾ ಇದೆ. ಯಾಕಂದ್ರೆ ಅನಿವಾರ್ಯತೆ ಏನಿತ್ತು ಹರೀಶ್ ಪೂಂಜಾಗೆ? ಅವ್ರ ನಡವಳಿಕೆ ಒಂದ್ ರೀತಿ ಆದ್ರೆ ಅಂತ ರೌಡಿ ಶೀಟರ್ನ ಬಿಡಿಸ್ಕೊಳ್ಳಬೇಕು ಮಧ್ಯರಾತ್ರಿಯಲ್ಲೇ ಅನ್ನುವಂತ ಅನಿವಾರ್ಯತೆ ಏನಿತ್ತು? ಅಲ್ಲಿ ಏನ್ ಯಾವ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಆಗಿದಾರೋ ಅದರಿಂದ ಇವ್ರದ್ದೇನ್ ಕೈವಾಡ ಇದೆ ಅದು ಇವತ್ತು ಪ್ರಶ್ನೆ ಆಗ್ಬೇಕಾಗಿದೆ. ಇನ್ವೆಸ್ಟಿಗೇಷನ್ ಪೊಲೀಸರು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವತ್ತು ಹೋಗಿ ಅಲ್ಲಿ ಮಾಡಕ್ ಹೋದ್ರೆ ಏನ್ ತೊಂದರೆ ಇತ್ತು? ಯಾಕೆ ಅಷ್ಟು ಜನರನ್ನೆಲ್ಲ ಸೇರಿಸ್ಕೊಂಡು ಎಲ್ಲರನ್ನು ಅಲ್ಲಿ ಹೆದರಿಸಿ ಹೇಳಿ ಅಲ್ಲ ಏನು ಸಮಸ್ಯೆ ಇತ್ತು ಅಂತ? ನೀವು ಶಾಸಕರಿದ್ದೀರಿ, ನೀವು ಮಾಡಿರೋ ಲಾಗಳಿಗೆ ಅನುಗುಣವಾಗಿ ಪೊಲೀಸರು ಬಂದಿದ್ದಾರೆ ತಾನೇ, ಅಲ್ಲಿ ಏನು ಸಮಸ್ಯೆ ಇದೆ ಅಂತ ಮಾತಾಡ್ಬೇಕಿತ್ತಲ್ಲ. ಅದು ಬಿಟ್ಟು ನೀವು ಇವತ್ತು ಅಲ್ಲಿ ಇನ್ನೊಂದು ಸ್ವಲ್ಪ ಗುಂಡಗಳನ್ನ ಸೇರಿಸ್ಕೊಂಡು ಆ ಶೆಟ್ಟಿಯ ಫಾಲೋವರ್ಗಳನ್ನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ರಕ್ಕಸ್ ಕ್ರಿಯೇಟ್ ಮಾಡಿ ಏನು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀರಿ ನೀವು? ಕ್ವಶನ್ಸ್ ಅಲ್ಲಿ ತುಂಬ ಇದಾವೆ, ಅದಕ್ಕೆ ಆನ್ಸರ್ ಹುಡ್ಕಕ್ಕೆ ಹೋಗಿರೋದು ಪೊಲೀಸರು. ಒಂದು ಎಕ್ಸ್ಪ್ಲೋಸಿವ್ ಸಿಕ್ಕಿರೋದು, ಒಂದು ಇಲ್ಲಿಗಲ್ ಮೈನಿಂಗ್ ಸಿಕ್ಕಿರೋದು. ಇವರು ರಾತ್ರಿ 12 ಗಂಟೆಗೆ ಹೋಗಿ ವಿಧಾನದ ಬಗ್ಗೆ ಕೂಡ ಪ್ರಶ್ನೆಗಳಿದೆ. ಇವತ್ತು ಮುನೀರ್ ಅವರೇ ಹರೀಶ್ ಪೂಂಜಾ ಅವ್ರ ಪರವಾದ ಲಾಯರ್ ಹೇಳ್ತಾರೆ, ನೋಟಿಸ್ ಕೊಡಬೇಕಪ್ಪ, ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರಿಬೇಕು. ನೋಟಿಸೇ ಕೊಟ್ಟಿಲ್ಲ, ಪೊಲೀಸರು ಬಂದ್ಬಿಟ್ಟು ವಿಚಾರಣೆ ಕರ್ಕೊಂಡು ಹೋಗಕ್ ಬರ್ತೀವಿ ಅಂತಂದ್ರೆ ಇದು ಯಾವ ಊರಿನ ಕಾನೂನು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಿದ್ರು. ಕೇವಲ ಇದೊಂದು ಪ್ರಕರಣ ಅಲ್ಲ, ಕಳೆದ ಸೆಪ್ಟೆಂಬರ್ನಲ್ಲೇನೆ ಬಿಜೆಪಿ ನಿಯೋಗ ಒಂದು DGIGP ಮೀಟ್ ಮಾಡಕ್ ಹೋಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರುವ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಕೂಡ ನಾನ್ ಬೇಲೆಬಲ್ ಕೇಸ್ಗಳನ್ನ ಹಾಕಿ ಫಿಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಜೆಪಿ ಕಾರ್ಯಕರ್ತರನ್ನ ಹಿಂದೂ ಪರವಾಗಿ ಹೋರಾಟವನ್ನ ಮಾಡುವಂತಹ, ಹಿಂದುತ್ವ ಪರವಾಗಿ ಹೋರಾಟ ಮಾಡುವಂತಹ ಕಾರ್ಯಕರ್ತರನ್ನ ಫೋರ್ಸ್ ಫಿಟ್ ಮಾಡ್ತಿದ್ದಾರೆ ಪ್ರಕರಣಗಳಲ್ಲಿ. ಸಮಸ್ಯೆ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಆ ಪ್ರಕರಣಗಳು ಯಾರ ಮೇಲೆ ರಿಜಿಸ್ಟರ್ ಆಗ್ತಾ ಇದೆ ಅದು ನಿಮ್ಮ ಕಣ್ಣು ಮುಂದೆ ಅವ್ರು ತರ್ತಾ ಇದ್ದಾರೆ. ನೀವು ಒಂದು ಡಾಟಾ ತಗೊಂಡ್ರೆ ಬಿಜೆಪಿಯ ಅವಧಿಯಲ್ಲಿ ಬಿಜೆಪಿ ಮಾಡಿದ ಅನಾಚಾರಗಳನ್ನ, ದ್ವೇಷ ಭಾಷಣಗಳ ವಿರುದ್ಧವಾಗಿ ಪೋಸ್ಟ್ ಮಾಡಿದಂತಹ ಸಾಮಾಜಿಕ ಜಾಲತಾಣದಲ್ಲಿ ಎಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ನಾನ್ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಎಂತೆಂತಹ FIR ಹಾಕಿದ್ದಾರೆ ಆ ಡಾಟಾ ನಾನು ಕೊಡಬಲ್ಲೆ. ಒಂದನೇದಾಗಿ. ಎರಡನೇದಾಗಿ ಏನಾಗಿದೆ, ಇವಾಗ ಈ ಘಟನೆ ಆದಾಗ ಇದು ಇವಾಗ ನಡೀತಾ ಇದೆ, ಇವಾಗ ಕ್ಯಾಮರಾ ಆ ಕಡೆಗೆ ಹೋಗ್ತಾ ಇದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕ್ಯಾಮರಾಗಳು ಆ ಕಡೆ ಹೋಗೋದಿಲ್ಲ. ಸಮಸ್ಯೆ ಅಲ್ಲಲ್ಲ, ಎಲ್ಲದು ಬಿಜೆಪಿಯಿಂದ ಹಿಡಿದು ಎಲ್ಲರೂ ಬಿಜೆಪಿ ಸರ್ಕಾರ ಪ್ರತಿಭಟನೆಗಳು ನಡೆದಿರುತ್ತೋ ಅಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತೆ, ಎಲ್ಲಿ ಆಕ್ರೋಶ ವ್ಯಕ್ತವಾಗಿರುತ್ತೋ ಅಲ್ಲೂ ಕ್ಯಾಮ್ರಾ ಇದ್ದೇ ಇರುತ್ತೆ. ನಾನು ಹೇಳೋದು, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸರಿಸುಮಾರು 20,455 ರೌಡಿ ಶೀಟರ್ ಲಿಸ್ಟ್ ಇಂದ ತೆಗಿತಾರೆ.
ಅದು ಯಾರು ಪ್ರಕರಣ ಪ್ರಶ್ನೆ ರೀ. ಮಾಡೋದಿಲ್ಲ. ನೀವು ನೋಡಿ ಯಾರು ಯಾವ್ದು ಪ್ರಶ್ನೆ ಯಾವ್ದು ಮಾಡೋದಿಲ್ಲ. ಇವಾಗ ಎರಡನೇದಾಗಿ ನೋಡಿ, ಇರ್ರಿ, ನೀವು ತಡ್ಕೊಳ್ರಿ, ಅರ್ಥ ಮಾಡ್ಕೊಳ್ಳಿ. ಇರ್ರಿ, See, ಇರ್ರಿ, ಇದನ್ನ ಇರ್ರಿ, ಹೇಳ್ಬೇಡಿ. ನೀವು ಇರ್ರಿ, ಅಲ್ಲಿಗೆ ಬರ್ತೀನಿ. ಈ 20 ಭಾಷಣ ಮಾಡಿದ್ರೆ 40 ಸಾವಿರ ಈಡಿಗೆ ಹೇಳ್ತಾರೆ. ಸಿಬಿಐಗೆಲ್ಲ ಹೋದ್ರೆ ಪ್ರತಿ ವರ್ಷ ಈಡಿ ಪ್ರತಿ ಸಿಬಿಐಗೆ ವರ್ಷ ಎಲ್ಲರೂ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ರೋಡ್ ಹುಟ್ಟಾಗೋದು ಕಾಂಗ್ರೆಸ್ ಅವರೇ. ತೆಗೆಯೋದು ನೀವು ಅದನ್ನ ನೀವು ಯಾವ್ದು ಸಿದ್ದರಾಮಯ್ಯ ಸರ್ಕಾರ ಇರ್ಬೇಕಾದ್ರೆ ಸಂಕೀರ್ತ್ ಅವರೇ ಮುನೀರ್ ಅವರೇ ರಾಜ್ಯ ಜನರಿಗೆ ಲೆಕ್ಕ ಗೊತ್ತಿದೆ. ಸಂಕೀರ್ತ್ ಅವರೇ ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಯಾವ್ಯಾವ ಕೇಸ್ ಖುಲಾಸೆ ಆಯ್ತು, ಕಾಂಗ್ರೆಸ್ ಇಂದ ಯಾವ್ಯಾವ ಕೇಸ್ ಖುಲಾಸೆ ಆಯ್ತು ಎಲ್ಲ ಗೊತ್ತಿದೆ. ಅವ್ರು ಮಾತನಾಡಿ ಕಂಪ್ಲೀಟ್ ಮಾಡ್ಲಿ ಜನರಿಗೆ ಗೊತ್ತಿದೆ ಎಲ್ಲ ಸರ್ಕಾರ ಇರ್ಬೇಕಾದ್ರೆ ರೌಡಿಗಳು ಕೇಳಿಸ್ಕೊಂಡ್ಬಿಡಿ ಸಂಕೀರ್ತ್ ಅವ್ರೆ, ಕೇಳಿಸ್ಕೊಳ್ಳಿ, ನೀವು ಆಮೇಲೆ ಹೇಳಿ, ನೀವು ಕೌಂಟರ್ ಕೊಡಿ. ನಿಮ್ಮ ಹತ್ರ ವಿಷಯ ಇಲ್ದಿದ್ದಾಗ ಬೇರೆಯವ್ರು ಮಾತಾಡ್ಬೇಕಾದ್ರೆ ಮುಖ್ಯಮಂತ್ರಿಗಳ ಹತ್ರ ನೀವು ಕಿತ್ತು ಮಾತನಾಡಬೇಕಾದ್ರೆ ಕೊಡೋದು ನಾನು ಅವಶ್ಯಕತೆ ಮಾತನಾಡಲಿಲ್ಲ. ಇಲ್ಲ. ಅವೆಲ್ಲ ನೀವುಗಳೇ ಮಾಡೋಂಥದ್ದು. ಅಷ್ಟಾದ್ರೂ ಯಾವ decorum ರೌಡಿಗಳು maintain ನಮ್ಗೆ ಮಾಡಿ. ಬೇಕಾಗಿಲ್ಲ. ಎಲ್ಲ ನಿಮ್ಮ ಹತ್ರ ಮಾಡ್ತಾರೆ. ಅದನ್ನೇ ವಿಶೇಷ ಮಾತಾಡಬೇಡಿ. ಆಯ್ತು ಸಂಕೀರ್ತ್ ಅವ್ರೆ ಬರ್ತೀನಿ ನಿಮ್ದೇ ಸಮಯ. ಕಿರ್ಚೋದ್ರಿಂದ ಉತ್ತರಾನ ನೀವು ಕಿರ್ಚೋದ್ರಿಂದ ಉತ್ತರಾನ ಸತ್ಯಾನ ನೀವು ಬಚ್ಚೋಕ್ಕಾಗೋದಿಲ್ಲ. ಸರ್ಕಾರ Obviously, 30 ಸೆಕೆಂಡ್ ಮುಸ್ಲಿಂ ಮುನೀರು ಇವರ ರೌಡಿ ಶೀಟರ್ ವಿಷಯ ಬೇರೆ ಅಲ್ಲಿ ಮಾತ್ರ ಅಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಎಷ್ಟು ಜನ ರೌಡಿ ಶೀಟರ್ಗಳಿಗೆ ತಂದು ಟಿಕೆಟ್ ಕೊಡಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಇದೆ. ಇದೇ ಮಾನ್ಯ ಪ್ರಧಾನಮಂತ್ರಿಗಳು ಮಂಡ್ಯಕ್ಕೆ ಬಂದಾಗ ಯಾರು ಪ್ರಧಾನಮಂತ್ರಿಯವರನ್ನು ಸ್ವಾಗತಿಸಲಿಕ್ಕೆ ಕ್ಯೂ ಅಲ್ಲಿ ನಿಂತಿದ್ರು ಅನ್ನೋದು ಫೋಟೋ ಬಂದಿದೆ. ಯಾರಿಗೆ ಹೇಳ್ತಾರೆ? ಇದೇ ಬೊಮ್ಮಾಯಿ ಅವರು. ಇರ್ರಿ, ನೀವು ನಿಂತಿರ್ರಿ, ಮಾತಾಡ್ಬೇಕಾದ್ರೆ ನೀವು ಮಾತನಾಡಬೇಕಾದ್ರೆ ಕಷ್ಟ ಆಗುತ್ತೆ ಹೇಳಿದೀನಿ. ನಾನು ಮಾತಾಡ್ಬೇಕಾದ್ರೆ ನಾನು ಬಿಡಲ್ಲ. ಇದೇ ಗೃಹ ಮಂತ್ರಿ ಆಗಿದ್ರು ಬೊಮ್ಮಾಯಿ ಅವರು. ಮಂಗಳೂರು ಏರ್ಪೋರ್ಟ್ ನಲ್ಲಿ ಅಲ್ಲಿನ ಹಿಂದೂ ಸಂಘಟನೆಯ ನಾಯಕ ಅಂತ ಹೇಳ್ಕೊತಾರೆ. ಆತನ ವಿರುದ್ಧ ಬೇಕಾದಷ್ಟು ಕ್ರಿಮಿನಲ್ ಕೇಸ್ಗಳಿದಾವೆ. ಆತ ಹೋಗ್ಬಿಟ್ಟು ಗೃಹ ಮಂತ್ರಿಗಳ ಹತ್ರ ಮನವಿ ಮಾಡ್ಕೊಳ್ತಾರೆ, ನಮ್ಮ ಮೇಲಿರುವಂತಹ ಕೇಸ್ಗಳನ್ನೆಲ್ಲ ತೆಗಿಬೇಕು ಅಂತ. ಇದೇ ಬೊಮ್ಮಾಯಿ ಅವರು ಆಶ್ವಾಸನೆ ಕೊಡ್ತಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ನಿಮ್ದು ಎಲ್ಲಾ ಕೇಸ್ಗಳನ್ನು ನಾವು ವಿತ್ಡ್ರಾ ಮಾಡ್ಕೋತಾ ಇದೀವಿ. ಯಾರಿಗೆ ಹೇಳ್ತಾ ಇದ್ದಾರೆ ಇವರು? ಇವತ್ತು ನೀವು ಹೇಳ್ತೀರಿ ನೋಟಿಸ್ ಕೊಡಬೇಕಾಗಿತ್ತು. FIR ಬ್ಯಾಕ್ ಟು ಬ್ಯಾಕ್ 2 ಬಿದ್ದಿದೆ. ಅದರ ಬಗ್ಗೆ ಅವರಿಗೆ ಮಾಹಿತಿ ಹೋಗಿದೆ. ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಆಗಿದ್ರೆ ಪೊಲೀಸ್ ಸ್ಟೇಷನ್ ಬಂದ್ರೆ ವಿಚಾರಣೆ ಎದುರಿಸಬೇಕಾಗಿತ್ತು. ಅದನ್ನ ಬಿಟ್ಕೊಂಡು ತನ್ನ ಪಟಾಳಂ ಕಟ್ಕೊಂಡು ಪೊಲೀಸರು ಬರ್ದೇ ಇರೋ ರೀತಿಯಲ್ಲಿ ಬಂದು ಆತರ ದಿಗ್ಬಂಧನ ಹಾಕಿಸಿದಾಗ ಪೊಲೀಸರು ಅವರ ಫೋರ್ಸ್ ಜೊತೆ ಹೋಗ್ಬೇಕಾಗತ್ತೆ. ಇದು ರೀತಿ ಅಲ್ಲ, ನೀತಿ ಅಲ್ಲ. ಬಿಜೆಪಿಯ ನರೇಟಿವ್ ಹೆಂಗ್ ಸೆಟ್ ಮಾಡ್ತಾರೆ ಅಂದ್ರೆ ನೇಹಾಗೆ ಕಂಪೇರ್ ಮಾಡ್ತಾರೆ. ನೇಹ ಮರ್ಡರ್ ಆಗಿ ವಿದಿನ್ 24 hours ಅರೆಸ್ಟ್ ಮಾಡಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಯಾವ್ದು ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾರೆ? ಇವರ ಅವಧಿಯಲ್ಲಿ ಲಾ ಅಂಡ್ ಆರ್ಡರ್ ಬಗ್ಗೆ ಡಿಬೇಟಿಗೆ ಬರೋದಾದ್ರೆ ನಾನು ಡಿಬೇಟಿಗೆ ಬರ್ತೀನಿ. ಇವರ 4 ವರ್ಷದಲ್ಲಿ ಬಹಳ ಮಾತಾಡಿದೀವಿ. ಜನಪ್ರತಿನಿಧಿಗಳ ಕಿನ್ನಲ್ ನಾನು ಬ್ರೇಕ್ ಹೋಗೋ ಸಮಯ. ಸಂಕೀರ್ತ್ ಅವರೇ, ಮುನೀರ್ ಅವರೇ, ಗಂಟ್ಲಿಗೆ ಸ್ವಲ್ಪ ರೆಸ್ಟ್ ತಗೊಳ್ಳಿ. ಸಂಕೀರ್ತ್ ಅವರೇ, ಜಸ್ಟ್ ಈಗ ತೆಗೆದ ಇನ್ಫಾರ್ಮೇಶನ್ ನೋಡಿ. ಸಂಕೀರ್ತ್ ಅವರೇ, 223 ಪೈಕಿ 55% ನಮ್ಮ ಜನಪ್ರತಿನಿಧಿಗಳ ವಿರುದ್ಧವಾಗಿ ಕ್ರಿಮಿನಲ್ ಕೇಸ್ಗಳಿದೆ. ಅದಕ್ಕೂ ಬರೋಣ.